ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಸಂಜೆ 7:00 ಇದ್ರೆ ಇವಾಗ ಲಾಗ್ ಕಂಟಿನ್ಯೂ ಮಾಡತ್ತಿದ್ದ. ಇವತ್ತಂತೂ ಒಂದು ಸ್ಪೆಷಲ್ ಆಗಿರೋಂಥ ವಿಡಿಯೋ ಮಾಡತ್ತೇನೆ ರೀ. ವಿಡಿಯೋ ಅಂತ ಸ್ಕಿಪ್ ಮಾಡ್ತೀನಿ, ಲಾಸ್ಟ್ವರೆಗೂ ನೋಡಿರಿ. ಇಲ್ಲಿ ಚಟ್ನಿ ಮಾಡೋಕೆ ಚಟ್ನಿಗೆ ಏನೇನು ಬೇಕೋ ಅದೆಲ್ಲ ಹಾಕಿ ರುಬ್ಬಿಟ್ಟೀನಿ ರೀ ನಾನು. ತಳಗಿ ಅಂದರೆ ಗ್ಯಾಸ್ ಮೇಲೆ ಮಾಡತ್ತೀರಿ ನಾನು. ಯಾಕೋ ಗೊತ್ತಿಲ್ಲ, ಕಲ್ ಮೇಲೆ ಇಟ್ಟು ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಎತ್ತರ ಅನ್ಸಕತ್ತೈತೆ ರೀ. ಹಂಗಾಗಿ ಕಿಸಿಂದ ಗ್ಯಾಸಿನ ಒಲೆ ಎಲ್ಲ ತಳಗೆ ತೊಗೊಂಡ್ಬಿಟ್ಟಿದ್ರಿ. ನಾವು ಇವತ್ತು ಹೊಲಕ್ಕೆ ಹೋಗಿದ್ದೇವೆ ರೀ. ಬಂದಮೇಲೆ 7:00 ಬಂದಿದ್ದೆವು. ಬಂದಮೇಲೆ ಅಡುಗೆ ಮಾಡೋಕ್ಕೆ ಲೇಟ್ ಆಗಿತ್ತು. ಅದಕ್ಕೆ ಕಿಸಿಂದ ಇವತ್ತೊಂದಿಷ್ಟು ದೋಸೆ ಮಾಡ್ತಾರಿತ್ತು ಅಂತ ಕಿಸಿಂದ ಬಂದಪ್ಲೆ ಒಂದು ಸ್ವಲ್ಪ ದೋಸೆದು ಹಿಟ್ಟು ಅದೆಲ್ಲ ಹೋಗೋ ವೇಳೆಗೆ ಮುಂಜಾನೆ ಕಲಸಿಟ್ಟು ನೆನೆ ಇಟ್ಟು ಹೋಗಿದ್ರಿ ನಾನು. ಒಂದು ಸ್ವಲ್ಪ ಮೆಚ್ಚರಿಕೆ ಅದೆಲ್ಲ ಹಾಕಿಟ್ಟು ಇಲ್ಲಿ ಉದ್ದಿನ ದೋಸೆ ಮಾಡತ್ತಾರೆ. ನಾನು ಉದ್ದಿನ ದೋಸೆ ಮಾಡಬೇಕಾದ್ರೆ ನಾನು ಸಂಜೆ ಮಾಡತ್ತೆ ಉದ್ದಿನ ಬೇಳೆ ಎಲ್ಲ ನೆನೆ ಹಾಕಿಬಿಟ್ಟಿದ್ದೆ. ಅಕ್ಕಿ ಒಂದು ಸ್ವಲ್ಪ ಕಲಸಿದ್ರೆ, ಯಾಕಂದ್ರೆ ಬರೀ ಉದ್ದಿನ ದೋಸೆ ಅಷ್ಟಿದ್ದಾಗಲ್ಲ ಅಂತ ಹೇಳ್ಕಿಸಿಂದ ಕಲಸಿಟ್ಕೆಸಿಂದ ಮುಂಜಾನೆ ಅರ್ಧಿಟ್ಕೆಸಿಂದ ಹೋಗಿದ್ದೆ. ಸಂಜೆ ಕಡೆ ಮಾಡಿದ್ರಿತ್ತು ಅಂತ ಹೇಳ್ಕೆಸಿಂದ ಇವಾಗ ಹಿಟ್ಟಂತೂ ಭಾಳಷ್ಟು ಚಂದ ನೆಂದಿತ್ತು ರೀ. ಇಲ್ಲಿ ನಾನು ಚಟ್ನಿ ಮಾಡ್ಲಿಕ್ಕೆ ಅದಿಷ್ಟು ಒಗ್ಗರಣೆ ಕೊಡ್ಲತ್ತಿದ್ರಿ. ಟಮಾಟಿ ಹಾಕಿದ್ರು ನಾನು ಇವತ್ತು. ಟಮಾಟಿ, ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹಾಕ್ಬಿಟ್ಟಿದ್ದೆ. ಮೊಸರಿನ ಸಾಂಬಾರು ಮಾಡ್ಬೇಕಂತೇಳಿ ನಾನು ಅಂದ್ಕೊಂಡಿದ್ರಿ. ಆದರೆ ಮೊಸರಿನ ಸಾಂಬಾರು ಏನು ಮಾಡಲಿಲ್ಲ ರೀ. ಇದು ಒಂದು ಸ್ವಲ್ಪ ಇದು ಕಡಲೆ ಹಿಟ್ಟದ ಕಡಲೆ ಬೇಳೆದೆಲ್ಲ ಹಾಕಿದ್ನಲ್ಲ ರೀ ಇದಕ್ಕೆ. ಹಾಗಾಗಿಸಿಂದ ಒಂದಿಷ್ಟು ಮೊಸರು ತರಿಸ್ಬಿಟ್ಟಿದ್ರಿ. ಅದು ಉಳ್ಳಾದವ್ರಿಗೆ ಮೊಸರು ಅಂತಾರೆ ಅಂತ ತಿಳ್ಕಿಸಿಂದ ಒಂದು 2 ಪ್ಯಾಕೆಟ್ ಮೊಸರು ತರಿಸಿದ್ದ. ಈ ಚಟ್ನಿ ಅಂತೂ ಎಲ್ಲರೂ ಅಂತಾರೆ. ನಮ್ಮ ಮುತ್ತೆನೇ ಒಬ್ಬರು ಉಣಂಗಿಲ್ಲ, ಕಣ್ಣು ಆಪ್ರೇಷನ್ ಆಗ್ಯದಲ್ಲ ರೀ. ಹಿಂಗೆ ಪುಟಾಣಿ ಬೆಳೆದು ಏನೂ ಉಣಂಗಿಲ್ಲ. ಹಾಗಾಗಿಸಿಂದ ಅವ್ರಿಗೆ ಒಬ್ಬರಿಗೆ ಇವಾಗ ನೋಡಿ ಚಟ್ನಿ ಅಂತೂ ರೆಡಿ ಆಯ್ತು ರೀ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಸಿಂದ ಮತ್ತು ಶೇಂಗದ ಕೊಟ್ಟ ಹಾಕ್ಬೇಕಿನ. ಸಾಂಬಾರಂತೂ ರೆಡಿ ಆಯ್ತು ರೀ. ಒಂದು ಸ್ವಲ್ಪ ತಿಳಿಯಾಗಿ ಮಾಡಿಬಿಟ್ಟಿದ್ರೆ ನಾನು, ಜಾಸ್ತಿ ಗಟ್ಟಿ ಆದರೆ ಇದಾಗಂಗಿಲ್ಲ ಅಂತೇಳಿ ಮೀಡಿಯಮ್ದಾಗೆ ಮಾಡೀನಿ. ಇವಾಗ ಹಿಟ್ಟಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಡ್ಲತ್ತಿದ್ರಿ. ಅದಕ್ಕೆ ಸೋಡಾ ಮತ್ತು ಒಂದಿಷ್ಟಿನ ಉಪ್ಪು ಹಾಕಿದ್ದಿಲ್ಲ ನಾನು. ಒಂದು ಸ್ವಲ್ಪ ರುಚಿ ಎಷ್ಟು ಬೇಕೋ ಅಷ್ಟು. ಸೋಡಾ ಜಾಸ್ತಿ ನಡೆಯಂಗಿಲ್ಲ ರೀ ಇದಕ್ಕೆ. ಉದ್ದಿನ ದೋಸೆಗೆ ಸ್ವಲ್ಪ ಹಾಕಿಬಿಟ್ಟಿದ್ದೆ. ಒಂದು ಸ್ವಲ್ಪ ಅಜ್ವಾನ್ ತಿಕ್ಕಿ ಹಾಕಿತ್ತಿದ್ದೆ. ಹಿಟ್ಟಂತೂ ನೋಡ್ಬೇಕಾದ್ರೆ ಭಾಳಷ್ಟು ಚಂದ ನೆಂದ್ಬಿಟ್ಟಿತ್ತು ರೀ. ದೋಸೆ ಅಂತೂ ಸಂದೆ ಬರ್ತಾವೆ ಅನ್ನಿಸ್ತದ. ಇವಾಗ ನೋಡಿರಿ ಹಿಟ್ಟು ಎಲ್ಲ ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ದಾಗೆ ಇಟ್ಟಿದ್ರಿ. ಜಾಸ್ತಿ ಗಟ್ಟಿ ಬಿಲ್ಲ ಮತ್ತು ಜಾಸ್ತಿ ತಿಳಿನೂ ಇಲ್ಲ. ಏಕೆಂದ್ರೆ ನಾನು ಇಲ್ಲಿ ಎಣ್ಣೆ ಇರ್ಲಾರ್ದ ದೋಸೆ ಮಾಡತ್ತಿದ್ನಲ್ಲ ರೀ. ಹಾಗಾಗಿ ಒಂದು ಸ್ವಲ್ಪ ಅಷ್ಟೇನು ತಿಳಿನೂ ಮಾಡಿದ್ದಿಲ್ಲ. ನೀರು ದೋಸೆ ಥರ ಏನು ಇದ್ದಿದ್ದಿಲ್ಲ. ಸಿಂಪಲ್ಲಾಗಿ ಇಟ್ಕೊಂಡಿದ್ರಿ ಈಗ. ಈ ದೋಸೆ ಅಂತೂ ಒಂದು ಸ್ವಲ್ಪ ಎಣ್ಣೆ ಹೊಡೆದು ಹಾಕಿದ್ರೆ ದೋಸೆ ಎಲ್ಲ ಒಂಥರ ಆಗಿಬಿಡ್ತಾವೆ ರೀ. ಬರೀ ಒಂದು ಸ್ವಲ್ಪ ಮೊದಲಿಗೆ ಮಣಿಗೆ ಎಣ್ಣೆ ಹಚ್ಚಿ ಒರೆಸ್ಕೆಸಿಂದ ನೀರು ಹೊಡೆದು ಹಾಕ್ದ್ರಂತೂ ದೋಸೆ ಅಂತೂ ಭಾಳಷ್ಟು ನಮಗೆ ಎಷ್ಟು ಬೇಕೋ ಅಷ್ಟೊಂದು ತಿಳು ಬಂದಿರ್ತಾವೆ.
ನನಗೆ ಹೊಲ್ದಿಂದ ಬರಬೇಕಾದ್ರೆ ಟೈಮ್ ಭಾಳ ಆಗಿತ್ತು ರೀ. ಹಾಗಾಗಿ ಹುಡುಗರೆಲ್ಲ ಭಾಳಷ್ಟು ಹಸು ಆಗಿತ್ತಂತ ಅದಕ್ಕೆ ನಾನು ಹಾಗೆ ದೋಸೆ ಮಾಡ್ಲತ್ತಿದ್ದೆ, ಅವರು ಊಟ ಮಾಡ್ಲತ್ತಿದ್ರು. ಯಾಕಂದ್ರೆ ಇವು ಮಾಡಿಟ್ರೆ ಅಷ್ಟೊಂದು ಸರಿಯಾಗಿ ಹಂಗಿಲ್ಲ ರೀ ದೋಸೆ ಅಂತೂ. ಎಣ್ಣೆ ದೋಸೆ ಆದ್ರೆ ಯಾವಾಗ ಮಾಡಿಕೆಸಿಂದ ಮತ್ತೆ 1 ತಾಸು 2 ತಾಸು ಮೇಲೆ ಬೇಕಾದ್ರೆ ಉಂಡ್ರು ಭೀ ನಡೀತದೆ. ಆದರೆ ಇದು ಒಂದು ಸ್ವಲ್ಪ ಎಣ್ಣೆ ಇರ್ಲಾರ ದೋಸೆ ಅಂತೂ ಆ ಥರ ಆಗಂಗಿಲ್ಲ ರೀ. ಒಂದು ಸ್ವಲ್ಪ ತಣ್ಣಗೈತಂದ್ರೆ ಅಷ್ಟೊಂದು ಚಂದ ಅನ್ಸಂಗಿಲ್ಲ. ಹಾಗಾಗಿ ಹುಡುಗರೆಲ್ಲ ಊಟ ಮಾಡತ್ತೀರಿ, ನಾನು ಒಂದಿಷ್ಟು ದೋಸೆ ಮಾಡಿಕೊಳ್ಳತ್ತಿದ್ದೆ. ನಾವು ಮಾಡುವಂಥ ಪ್ರತಿಯೊಂದು ದೋಸೆಗೂ ಒಂದಿಷ್ಟು ನೀರು ಮಣಿಗೆ ನೀರು ಹೊಡೆದೊಡ್ದು ಆ ದೋಸೆ ಹಾಕ್ದ್ರದ್ದು ಹಾಕಬೇಕಾದ್ರೂ ಅಷ್ಟೊಂದು ತಿಳುವಾಗಿ ಬಂದಿರ್ತಾವೆ ರೀ. ಮತ್ತು ಹಿಂದ್ಗಡೆ ಎಬ್ಬಿಸ್ಬೇಕಾದ್ರೆ ಅಷ್ಟೊಂದು ಏನು ಸ್ವಲ್ಪನೂ ಅಂಟ್ಕೊಳ್ಳಂಗಿಲ್ಲ. ಅದಕ್ಕೆ ನಮ್ಗೆ ಎಣ್ಣೆ ಬೇಕಾದ್ರೆ ಮ್ಯಾಲೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ನಮ್ಮ ಜಟ್ಟುಗೆ ಬರೀ ಅದೇ ಥರದ ದೋಸೆ ಅಲ್ಲೆಲ್ಲ ತಿನ್ನಿರಿ. ಹಾಗಾಗಿ ಅವನಿಗೆ ಮತ್ತೊಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹೊಡೆದ್ಕೆಸಿಂದ ಹಾಕ್ಕೊಳತ್ತೆ. ಒಂದು ಸ್ವಲ್ಪ ಎಣ್ಣೆ ಹೊಡೆದ್ರೆ ಮೆತ್ತಗಾಗ್ತಾವೆ ರೀ. ಯಾರಿಗೆ ಗರಿಗರಿಯಾಗಿ ಕಟ್ಟಿಯಾಗಿ ಬೇಕಂದ್ರೆ ಎಣ್ಣೆ ಹೊಡಿಬಾರ್ದು, ಬರೀ ಹಾಗೆ ನೀರು ಹೊಡೆದ್ಕೆಸಿಂದ ಹಾಕಿ ಕೊಟ್ರಾಯ್ತು, ಕಟ್ಟಿಯಾಗಿರ್ತಾವೆ. ಇಲ್ಲ ಒಂದು ಸ್ವಲ್ಪ ಮೆತ್ತಗೆ ಬೇಕಾದ್ರೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಉದುರಿಸಿದ್ರೆ ಮೆತ್ತಗಾಗಿ ಬಿಡ್ತಾವೆ. ಇದು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ನಲ್ಲ ರೀ, ಹಂಗಾಗಿ ಒಂದು ಸ್ವಲ್ಪ ಮಿದುನೇ ಆಗಿಬಿಟ್ಟಿತ್ತು. ದೋಸೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೈನೇ ಹಿಡಿತೈತೆ ರೀ. ಏಕೆಂದ್ರೆ ಮುಂಜಾನೆ ಟೈಮ್ದಾಗಾದ್ರೆ ಅಷ್ಟೊಂದು ಮಾಡೋದಾಗಂಗಿಲ್ಲ ನನಗೆ ಈ ಥರದ್ದೆಲ್ಲ. ಅದಕ್ಕೆ ಮುಂಜಾನೆ ಏನು ಮಾಡೋಂಗಿಲ್ಲ. ಏನರ ಈ ಥರ ಅವ್ರಿಗೆ ಮಾಡ್ಕೊಡೋದಿತ್ತಂದ್ರೆ ಸಂಜೆ ಕಡೆಗೆ ಒಂದು ಸ್ವಲ್ಪ ನೀವಾಂತ ಆಗಿಬಿಡ್ತದೆ ರೀ. ಬರೋದು ಲೇಟ್ ಆದ್ರೆ ಭೀ ಏನಿಲ್ಲ, 8-9 ತನಕ ಮಾಡಿರ್ತೀನಿ. ಇವಾಗ ನೋಡಿರಿ ಇದಿಷ್ಟು ಚಟ್ನಿ ಮಾಡಿ ಮತ್ತು ದೋಸೆ ಹಾಕ್ಬೇಕಾದ್ರೆ ಟೈಮ್ 8:30 ಆಗಿತ್ತು ರೀ. ಇನ್ನು ಯಾರೂ ಮುದ್ದೆನೂ ಊಟ ಮಾಡಿದ್ದಿಲ್ಲ ಮತ್ತು ಅವರು ಊಟ ಮಾಡಿದ್ದಿಲ್ಲ. ಇವಾಗ ಎಲ್ಲ ಹುಡುಗರೆಲ್ಲ ಊಟ ಮಾಡಿದ್ಮೇಲೆ ನಾವು ಊಟ ಮಾಡ್ಬೇಕು ರೀ. ಚಟ್ನಿ ಅಂತೂ ಈ ಥರ ಮಾಡಿಬಿಟ್ಟಿದ್ರಿ ಇವತ್ತು ನಾನು. ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಅದು ಎಲ್ಲ ಹಾಕಿದ್ದೆ. ಈ ಥರ ಬಂದಿರ್ತಾವೆ ರೀ ದೋಸೆ ಅಂತೂ. ಒಂದು ಸ್ವಲ್ಪ ಎಣ್ಣೆ ಮೊದಲು ಹಚ್ಚಬೇಕಾದ್ರೆ ಆ ತೆವಿಗಂತೂ ಒಟ್ಟು ಎಣ್ಣೆ ಹಚ್ಚಿರ್ಬಾರ್ದು ರೀ. ಸರ್ತಿಗೊಮ್ಮೆ ನೀರು ಹೊಡೆದೊಡ್ದಕ್ಕೆಸಿಂದ ಒಂದು ಸ್ವಲ್ಪ ಅರ್ಬಿಲೆ ತಿಕ್ಕಿ ಹಾಕಿದ್ರಂತೂ ದೋಸೆ ಅಂತೂ ಭಾಳಷ್ಟು ಮಸ್ತ್ ಬಂದಿರ್ತಾವೆ. ಈ ಥರ ಗರಿಗರಿಯಾಗಿ ಬಂದಿರ್ತಾರೆ. ಕೈಲಿಂತನೇ ತೆಗಿಬೋದು, ಅಷ್ಟೊಂದು ಗಟ್ಟಿಯಾಗಿ ಬಂದಿರ್ತಾವೆ. ಅದ್ರಾಗ ಒಂದು ಸ್ವಲ್ಪ ನಮಗೆ ಭಾಳಷ್ಟು ದಿಪ್ಪಾಗಿರೋಂಥ ದೋಸೆ ಮತ್ತು ನಮ್ಗೆ ಮೆತ್ತಗೆ ಬೇಕಾದ್ರೆ ಒಂದು ಸ್ವಲ್ಪ ದಿಪ್ಪಾಗಿ ಹಾಕಿಸಿಂದ ಒಂದು ಸ್ವಲ್ಪ ಮಣಿಗೆ ಜಾಸ್ತಿ ಎಣ್ಣೆ ಹಚ್ಚಿ ಹಾಕಿದ್ರೆ ಮೆತ್ತಗೆ ಭೀ ಆಗಿರ್ತಾವೆ ರೀ. ಮತ್ತು ಮೆತ್ತಗೆ ಬೇಡ, ಈ ಥರ ನಮ್ಗೆ ಮಸಾಲೆ ದೋಸೆ ಥರ ಬೇಕಂದ್ರೆ ನಾವು ಬರೀ ನೀರು ಹೊಡೆದು ಮಾಡಿದ್ರೆ ಈ ಥರ ಮಸಾಲೆ ದೋಸೆ ಥರ ಆಗಿರ್ತಾವೆ. ನಮ್ಮ ಗೌಡಂಥದ್ದು ಎಲ್ಲ ಊಟ ಆಗಿತ್ತು ರೀ. ಗೌಡಂದು ಊಟ ಆದಮೇಲೆ ಒಂದು ಸ್ವಲ್ಪ ನಾನು ಟೈಫಾಯ್ಡ್ ಮಿಲಿಟ್ರಿ ವಿಡಿಯೋ ಜಾಸ್ತಿ ಮಾಡಿರ್ತೀನಲ್ಲ ರೀ. ಹಾಗಾಗಿ ಇವಾಗ ಒಂದು ಊಟ ಆಗಿತ್ತು, ಅವನೇ ಒಂದು ಸ್ವಲ್ಪ ವಿಡಿಯೋ ಮಾಡತ್ತಿದ್ನು. ವಿಡಿಯೋ ಅಂತೂ ಭಾಳಷ್ಟು ಮಸ್ತಾಗಿ ಬರ್ತದೆ ರೀ ಸಂಜೆ ಟೈಮ್ ಇರಲಿ ವಿಡಿಯೋ ಮಾಡಬೇಕಾದ್ರೆ. ಯಾಕಂದರೆ ಈ ಥರ ಲೈಟ್ ಯಾರೇ ಯೂಟ್ಯೂಬರ್ ಇದ್ದರೂ ಒಂದು ಸ್ವಲ್ಪ ಸಂಜೆ ಟೈಮ್ದಾಗ ವಿಡಿಯೋ ಮಾಡಬೇಕಾದ್ರೆ ಬರ್ತಿದ್ದಿಲ್ಲ ರೀ ನನಗೆ. ಈ ಥರ ಒಂದು ಲೈಟ್ ತೊಗೊಂಡ್ಕೆಸಿಂದ ವಿಡಿಯೋ ಮಾಡಿದ್ರಂತೂ ಭಾಳಷ್ಟು ಮಸ್ತಾಗಿ ಕ್ಲಿಯರ್ ಬಂದಿರ್ತದೆ ರೀ. ಅದಕ್ಕೆ ನನಗಂತೂ ಇವಾಗ ಸಂಜೆ ಲಾಗ್ ಮಾಡಬೇಕಾದ್ರೆ ಏನು ಟೆನ್ಷನ್ ಇಲ್ಲ ರೀ. ಮುಂಜಾನೆ ಹೊತ್ತು ಮಾಡ್ಬೇಕಾದ್ರೆ ಏನು ಟೆನ್ಷನ್ ಇಲ್ಲ. ಯಾಕಂದ್ರೆ ಮೊದಲಿಗೆ ನಾನು ಸಂಜೆ ಲಾಗ್ ಮಾಡಬೇಕಾದ್ರೆ ಮಾಡ್ತಿದ್ದಿಲ್ಲ ರೀ, ವಿಡಿಯೋನೇ ಕ್ಲಿಯರ್ ಬರೋಂಗಿಲ್ಲ ಅಂತೇಳಿ. ಆದರೆ ಇವಾಗಂತೂ ನಾನು ಫೋಕಸ್ ಲೈಟ್ ತಂದಿದ್ನಲ್ಲ ರೀ, ಅದು ಫೋಕಸ್ ಲೈಟ್ ತಂದಮೇಲೆ ಏನು ವಿಡಿಯೋ ಮಾಡಬೇಕಾದ್ರೆ ಏನು ಟೆನ್ಷನ್ ಇಲ್ಲ. ಮತ್ತು ಈ 4 ಗಂಟೆ ಆಗಲಿ 5 ಗಂಟೆ ಆಗಲಿ ಈ ಥರ ಜಲ್ದಿ ಎದ್ದೇವಂದ್ರೆ ಅವಾಗ ಲಾಗ್ ಸ್ಟಾರ್ಟ್ ಮಾಡಿರ್ತೀವಿ, ಅವಾಗ ಬರ್ತಿದ್ದಿಲ್ಲ ರೀ ಅದು ವಿಡಿಯೋ ಮಾಡ್ಲಿಕ್ಕೆ. ಆದರೆ ಇವಾಗಂತೂ ಯಾವಾಗ ಬೇಕು ಅವಾಗ ವಿಡಿಯೋ ಮಾಡ್ಬೋದು. ಇವಾಗ ನೋಡಿರಿ ದೋಸೆ ಅಂತೂ ರೆಡಿ ಆಗ್ಯದ್ರಿ. ಎಲ್ಲರೂ ಊಟ ಮಾಡಬೇಕು. ಇಲ್ಲಿ ಮತ್ತು ರಿಪೀಟಾಗಿ ಮುಂಜಾನೆ ಲಾಗ್ನಾಗ ಕಂಟಿನ್ಯೂ ಆಗಿತ್ತು ರೀ. ಇವಾಗ ಎದ್ದು ಒಂದು ಸ್ವಲ್ಪ ನೀರಿಗೆ ಹಚ್ಕೆಸಿಂದ ನಮ್ಮ ಗೂಡು ಎಲ್ಲ ಅಂಗಳ ಕಸ ಹೊಡ್ಯಾಕತ್ತೀನಿ ರೀ. ಅವರು ಜಳಕ ಮಾಡಿ ಜಲ್ದಿನೇ ಹೊಲಕ್ಕೆ ಹೊಂಟಿದ್ರು ಇವತ್ತು, ಏನು ಎಡೆ ಹೊಡೆಯೋದಿತ್ತಂತ. ಅದಕ್ಕೆ ಜಲ್ದಿ ಎಡೆ ಮಾಡಿ ಹೊಡಿತೀನಿ ನಾನು 10 ತನಕ ಅಂತೇಳ್ಕಿಸಿಂದ ಹೋಲತ್ತಿದ್ರು. ನಮ್ಮ ಗೂಡಿದಿಷ್ಟು ಅಂಗಳ ಕಸದೆಲ್ಲ ಹೊಡ್ಲತ್ತೀನಿ ರೀ. ಅವರಿಗೆ ಸಾಲಿಗೆ ಲೇಟ್ ಆಗ್ತದಂತ ಜಲ್ದಿ ಬಡಬಡ ಅಂತೇಳ್ಕಿಸಿಂದ ಒಂದು ಸ್ವಲ್ಪ ಅಡುಗೆ ಮಾಡಬೇಕು. ಏ ಗೌಡ ಪತ್ರ ತೆರಿ, ದಮ್ ತೆರಿತದಮ್ಮ.
ಇದು ಮತ್ತು ಮುಂಜಾನೆ ಲಾಗ್ನಾಗ ಕಂಟಿನ್ಯೂ ಆಗೈತೆ ರೀ. ಇವಾಗ ಮನೆ ಕೆಲಸ ಅಂತೂ ಮ್ಯಾಲಿಂದೆಲ್ಲ ಆಯ್ತು ರೀ. ಅಂದ್ರೆ ಕಸ ಬಂಡಿ ಇದೇ ಒಂದು ಸ್ವಲ್ಪ ಜಾಸ್ತಿ ಕೈ ಹಿಡಿತಾವೆ ರೀ. ಅದಕ್ಕೆ ಕಿಸ್ನ ಅದೆಷ್ಟೆಲ್ಲ ರೆಡಿ ಆದಮೇಲೆ ಇವಾಗ ಅಡುಗೆ ಮನೆಗೆ ಬಂದು ಅಡುಗೆ ಮಾಡಬೇಕು. ಏನು ರೀ ಹಿಟ್ಟು ಅದು ನಾದಿಟ್ಟಿದ್ರಲ್ಲಿ ಚಪಾತಿ ಮಾಡಬೇಕಿತ್ತು ಮೊದಲಿಗೆ. ಇದೊಂದು ಇವತ್ತು ಮುಂಜಾನೆ ಹುಂಚಿ ಪಲ್ಯ ಬಂದಿತ್ತು ರೀ. ಇದೊಂದು ಹುಂಚಿ ಪಲ್ಯ ಸಾರು ಬೇಳೆ ಹಾಕಿ ಕುದಿಸ್ಬೇಕು ಅಂದ್ಕೊಂಡಿನಿ. ಇದ್ರ ಕೂಡ ಒಂದು ಪಾಲಕ ಮತ್ತು ಒಂದು ಹುಂಚಿ ಪಲ್ಯ ಐತ್ರಿ. ಎರಡೂ ಹಾಕಿ ಬೇಳೆ ಹಾಕಿ ಕುದಿಸಿ ಹುಂಚಿ ಪಲ್ಯ ಸಾರು ಮತ್ತು ಒಂದಿಷ್ಟು ಚಪಾತಿ ಮಾಡ್ಬೇಕು ರೀ. ಚಪಾತಿ ಮಾಡೋದಾದ್ಮೇಲೆ ಮುತ್ತೆಗೆ ಒಂದಿಷ್ಟು ರೊಟ್ಟಿ ಮಾಡಬೇಕು. ಇದು ಬಂದ್ ಮಾಡ್ತೀವಿ ವಿಡಿಯೋ ಬಂದ್ ಮಾಡ್ತೇನೆ. ಇವಾಗ ಅವರೆಲ್ಲ ಸಾಲಿಗೆ ಹೋದ್ರಿ. ನಮ್ಮ ಚೆನ್ನ ಹೋಗಿಲ್ಲ, ಸಂತಿಗೆ ಹೋಗೋರಿದ್ದೇವೆ ನಾವು. ಆ ಕಡೆ ಬರ್ತಾಳಕಿನ. ಇವಾಗ ಬುತ್ತಿ ಕಟ್ಕೋಬೇಕ್ರಿ. ಸಂತಿಗೆ ಹೊಂಟವ್ರವರು ಚಪಾತಿ ರೊಟ್ಟಿ ಮಾಡಿದ